ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಆಕ್ಚುಲಿ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರ ಜೊತೆಗೆ ರಿಕನ್ಸಿಲೇಷನ್ ಆಗತ್ತೆ, ಅವ್ರ ಜೊತೆಗೆ ನಾನು ಲೈಕ್ ಮದುವೆ ಕಮಿಟ್ಮೆಂಟ್ ಅದು ಇದು. ಸೊ ನೀವಿನ್ನೂ ಎಕ್ಸ್ ಪರ್ಸನ್ನ ವೆಯ್ಟ್ ಮಾಡ್ತಾ ಇದ್ರ ಅವ್ರಿಗೋಸ್ಕರ ಅಂತ ಅಂದ್ರೆ ಈ ಒಂದು ರೀಡಿಂಗ್ ಡೆಫಿನೆಟ್ಲಿ ನಿಮ್ಗೋಸ್ಕರ ಇರುತ್ತೆ. ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೆಯ್ಟ್ ಮಾಡಬೇಕಾ ಅಥವಾ ಮೋನ್ ಆಗಬೇಕಾ. ಸೊ ಯಾವಾಗ ವೆಯ್ಟ್ ಮಾಡೋದಾದ್ರೆ ಯಾವಾಗ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾರೆ ಅನ್ನೋದು ಹೇಳ್ತೀನಿ. ಸೊ ಮೋನ್ ಆಗಿ ಡೆಫಿನೆಟ್ಲಿ ಎರಡೂ ಕೂಡ ನಾನು ಹೇಳ್ತೀನಿ. ಸೊ ವೆಯ್ಟ್ ಆರ್ ಮೂವ್ ಆನ್. ಸೊ ನೀವು ವೆಯ್ಟ್ ಮಾಡಬೇಕಾ, ಮೋನ್ ಆಗಬೇಕಾ, ಪ್ರತಿಯೊಂದು ಮಾಹಿತಿ ನಿಮಗೆ ಬೇಕು. ಆ ಒಂದು ವ್ಯಕ್ತಿ ನಮ್ಮ ಲೈಫಲ್ಲಿ ಬರ್ತಾರಾ ಅಂತ ಎಲ್ಲ ತಿಳ್ಕೊಳ್ಬೇಕು ಅಂದರೆ ಈ ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ತಾ. ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ಬೋದು. ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಕಾರ್ನಿಯಲಿಯನ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಸಾಡ್ ಲೈಟ್. ಇವೆರಡು ಕ್ರಿಸ್ಟಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ. ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಓಕೆ ಗೈಸ್, ಯಾರೆಲ್ಲ ಕಾರ್ನಿಯಲಿಯನ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ನು ನಿಮಗೋಸ್ಕರ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರ, ಅವ್ರಿಗೋಸ್ಕರ ನೀವು ವೆಯ್ಟ್ ಮಾಡಬೇಕಾ, ಮೋನ್ ಆಗಬೇಕಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಸೋರ್ಟ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ರ ಕಿಂಗ್ ಆಫ್ ಸೋರ್ಟ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. 2 ಆಫ್ ವ್ಯಾನ್ಸ್, 10 ಆಫ್ ವ್ಯಾನ್ಸ್, ಓಕೆ, ನೈಟ್ ಆಫ್ ಕಪ್ಸ್, ನೈಟ್ ಆಫ್ ಸೋರ್ಟ್ಸ್, ಕಿಂಗ್ ಆಫ್ ವ್ಯಾನ್ಸ್, ಅದರ ಜೊತೆಗೆ ಕ್ವೀನ್ ಆಫ್ ಪೆಂಟಿಕಲ್ಸ್. ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ, ಸೊ ನೀವು ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೆಯ್ಟ್ ಮಾಡಬೇಕಾ, ಮೋನ್ ಆಗಬೇಕಾ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ವೆಯ್ಟ್ ಮಾಡಿ ಅಂತಾನೆ ನನಗೆ ಇಂಟೆನ್ಷನ್ಸ್ ಬರ್ತಾ ಇದೆ. ಬಿಕಾಸ್ ಐ ಹ್ಯಾವ್ ನೈಟ್ ಆಫ್ ಕಪ್ಸ್, ಕಿಂಗ್ ಆಫ್ ವ್ಯಾಂಡ್ಸ್, ನೈಟ್ ಆಫ್ ಸೋರ್ಟ್ಸ್, 2 ಆಫ್ ವ್ಯಾಂಡ್ಸ್. ಈ ಕಾರ್ಡ್ಸ್ ಎಲ್ಲಾನು ಕೂಡ ನಂಗೇನು ತೋರಿಸ್ತಾ ಇದೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಅವರಿಂದ ಖಂಡಿತವಾಗಿಯೂ ಕೂಡ ತಪ್ಪಾಗಿದೆ, ನಿಮಗೆ ಅದರಿಂದ ಹರ್ಟ್ ಆಗಿದೆ, ನಿಮಗೆ ಪೇಯ್ನ್ ಆಗಿದೆ, ಪ್ರತಿಯೊಂದೂ ಕೂಡ ಆ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ, ರಿಯಲೈಸೇಷನ್ ಆಗ್ತಾ ಇದೆ. ಸೊ ನಾನು ಮಾಡಿದ್ದು ತಪ್ಪು, ನಾನು ರಾಂಗ್ ಡಿಸಿಷನ್ನ ತಗೊಂಡಿದ್ದೀನಿ, ನನ್ನ ವ್ಯಕ್ತಿ ನನ್ನ ಲೈಫಲ್ಲಿ ಇರಬೇಕಾಗಿತ್ತು, ಅವ್ರನ್ನ ನಾನು ಉಳಿಸ್ಕೊಳ್ಬೇಕಾಗಿತ್ತು ಅಂತ ತುಂಬ ಸತಿ ನಿಮ್ಮ ಬಗ್ಗೆ ಯೋಚನೆ ಬಂದಾಗೆಲ್ಲನೂ ಕೂಡ ಈ ಒಂದು ವ್ಯಕ್ತಿಗೆ ರೆಗ್ರೆಟ್ನೆಸ್ ಆಗಿದೆ. ನಿಮ್ಮನ್ನ ಕಳ್ಕೊಳ್ಬಾರ್ದಾಗಿತ್ತು, ನಿಮ್ಮನ್ನ ಬಿಟ್ಕೊಡ್ಬಾರ್ದಾಗಿತ್ತು, ರಿಲೇಶನ್ಶಿಪ್ಪು ಸಪ್ರೇಷನ್ ಆಗಿ ಮಾಡ್ಕೋಬಾರ್ದಾಗಿತ್ತು ಅಂತ. ಬಟ್ ಇವಾಗ ಆ ಒಂದು ವ್ಯಕ್ತಿ ಟ್ರೈ ಮಾಡ್ತಾ ಇದ್ದಾರೆ ದಟ್ ನಾನು ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ಜೊತೆಗೆ ಫಿಕ್ಸ್ ಮಾಡ್ಕೊಳ್ಬೇಕು. ಫಿಕ್ಸ್ ಅಂದ ತಕ್ಷಣ ಎಲ್ಲ ಪ್ರಾಬ್ಲಮ್ಸ್ನು ಕೂಡ ಸಾಲ್ವ್ ಮಾಡ್ಕೊಳ್ಬೇಕು. ಆದಷ್ಟು ಬೇಗ ಈ ಒಂದು ವ್ಯಕ್ತಿನ ನಾನು ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಬೇಕು, ಕಮ್ಯುನಿಕೇಶನ್ ಮಾಡಬೇಕು, ಕೂತ್ಕೊಂಡು ಎಲ್ಲಾನು ಕೂಡ ಸರಿಪಡಿಸ್ಕೊಳ್ಬೇಕು. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಕಮ್ ವೇರ್ ದಟ್ ಅವರ ತಪ್ಪುಗಳನ್ನ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ, ನಿಮ್ಮ ಹತ್ರ ಬಂದು ಸೋಲೋದಕ್ಕೆ ರೆಡಿ ಇದ್ದಾರೆ, ಅಪಾಲಜಿ ಕೇಳೋದಕ್ಕೆ ಅವರು ರೆಡಿ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ವಾಚ್ ಮಾಡ್ತಾ ಇದ್ದಾರೆ, ಸ್ಪೈ ಮಾಡ್ತಾ ಇದ್ದಾರೆ, ಸೀಕ್ರೆಟ್ ಆಗಿ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಸೊ ನೀವು ಅಟ್ ಪ್ರೆಸೆಂಟ್ ಸಿಂಗಲ್ ಆಗಿದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಯಾವ ರೀತಿನಲ್ಲಿ ನೀವು ಇದ್ದೀರಾ ಪ್ರತಿಯೊಂದನ್ನು ಕೂಡ ಈ ಒಂದು ವ್ಯಕ್ತಿಗೆ ಡೀಟೇಲ್ ಆಗಿ ಗೊತ್ತಾಗ್ತಾ ಇದೆ ನಿಮ್ಮ ಬಗ್ಗೆ. ಐ ಥಿಂಕ್ ನೀವು ಕೂಡ ಎಲ್ಲೋ ಒಂದು ಕಡೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ದಟ್ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರಬೇಕು, ಅವ್ರು ನನ್ನ ಜೊತೆಗೆ ಸಾರಿ ಕೇಳಲೇಬೇಕು, ಅವರು ನಾನು ಅವ್ರನ್ನ ಕ್ಷಮಿಸದೆ ಆಟ ಆಡಿಸ್ಬೇಕು. ನಿಮಗೂ ಕೂಡ ಮನಸ್ಸಿನಲ್ಲಿದೆ ದಟ್ ಆ ಒಂದು ವ್ಯಕ್ತಿ ಅವರ ಮಾಡಿದ ತಪ್ಪುಗಳನ್ನ ನನ್ನ ಮುಂದೆ ಒಪ್ಕೊಳ್ಬೇಕು, ಅವ್ರು ಸಾರಿ ಕೇಳಬೇಕು. ಈ ಥರದ್ದೆಲ್ಲನೂ ಕೂಡ ನೀವು ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಂತ ನಾನು ಹೇಳ್ತೀನಿ. ಸೊ ಬಿಕಾಸ್ ನೈಟ್ ಆಫ್ ಕಪ್ಸ್, ನೈಟ್ ಆಫ್ ಸೋರ್ಟ್ಸ್ ಇದೆ. ಸೊ ನಿಮ್ಮ ವ್ಯಕ್ತಿ ತುಂಬ ಸೂನ್ ಆಗಿ ಬರ್ತಾ ಇದ್ದಾರೆ, ಅಂದರೆ ತುಂಬ ಆದಷ್ಟು ಬೇಗ ಬರಬೇಕು, ಬರ್ತಾ ಇದ್ದಾರೆ ಅವರು.
ಐ ಥಿಂಕ್ ಅವರು ಸಜೆಷನ್ ಕೇಳ್ತಾ ಇದ್ದಾರೆ ಅವರ ಫ್ರೆಂಡ್ಸ್ ಹತ್ರ, ಅಥವಾ ಅವ್ರಿಗೆ ಗೊತ್ತಿರೋಂಥ ವೆಲ್ ವಿಷರ್ ಹತ್ರ ಅವರು ಸಜೆಷನ್ ಕೇಳ್ತಾ ಇದ್ದಾರೆ. ಸೊ ಐ ಥಿಂಕ್ ಅವರು ನಿಮ್ಮ ಹತ್ರ ತುಂಬ ಸುಳ್ಳುಗಳನ್ನ ಹೇಳಿದ್ದಾರೆ, ಲೈಕ್ ನಾನು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ, ಅಥವಾ ನಾನು ಆಲ್ರೆಡಿ ಮ್ಯಾರಿಡ್ ಆಗಿದ್ದೀನಿ, ಈ ಥರದ್ದೆಲ್ಲನೂ ಕೂಡ ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ ಹಿಂದೆ. ಬಟ್ ಅದೆಲ್ಲ ಕೂಡ ಡೆಫಿನೆಟ್ಲಿ ಯಾಕೆ ಸುಳ್ಳು ಹೇಳಿದೆ, ಅದೆಲ್ಲ ಏನಕ್ಕೆ ನಾನು ಸುಳ್ಳು ಮಾತಾಡಿದೆ ನಿಮ್ಮ ಹತ್ರ, ಅದೆಲ್ಲನೂ ಕೂಡ ನಿಮ್ಮ ಹತ್ರ ಕ್ಲಾರಿಟಿ ಕೊಡಬೇಕು ಅಂತ ತುಂಬಾನೇ ಆ ಒಂದು ವ್ಯಕ್ತಿಗೆ ಅನ್ನಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಳ್ಳೋಕ್ಕೆ ಅಟ್ ಮೊಮೆಂಟ್ ಇಷ್ಟ ಇಲ್ಲ. ಸೊ ನಿಮಗೋಸ್ಕರ ರಿಸ್ಕ್ನ ತಗೊಳ್ಳೋದಕ್ಕೆ ಅವರು ಆಲ್ರೆಡಿ ರೆಡಿ ಇದ್ದಾರೆ. ಆ್ಯಂಡ್ ಯಾರೇ ಬಂದರೂ ಅಪೋಸ್ ಮಾಡೋದಕ್ಕೆ, ಅವ್ರನ್ನ ಫೇಸ್ ಮಾಡೋದಕ್ಕೆ ನಿಮ್ಮ ವ್ಯಕ್ತಿ ರೆಡಿ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಯು ಬ್ಯಾಕ್. ತುಂಬಾ ಯೋಚನೆ ಮಾಡ್ತಾರೆ, ತುಂಬಾ ನೆಗೆಟಿವ್ ಫೀಲ್ ಆಗಿ ಯೋಚನೆ ಬರುತ್ತೆ. ಸೊ ಲೈಕ್ ನನ್ನ ವ್ಯಕ್ತಿ ನನ್ನ ಮಾತಾಡ್ಸೋದಕ್ಕೆ ರೆಡಿ ಇರ್ತಾರ, ನಾನು ಅವ್ರ ಜೊತೆಗೆ ಹೋಗಿ ಮಾತಾಡಿದ್ರು ಅವ್ರು ನನ್ನ ಜೊತೆಗೆ ಮಾತಾಡ್ತಾರ. ಯಾಕೆಂತ ಅಂದರೆ ಅವರು ನಿಮಗೆ ತುಂಬಾ ಹರ್ಟ್ ಮಾಡಿದ್ದಾರೆ, ಸೊ ತುಂಬಾ ಪೇನ್ ಮಾಡಿದ್ದಾರೆ, ತುಂಬಾ ಬ್ಯಾಡ್ ವರ್ಡ್ಸಲ್ಲಿ ನಿಮ್ಮನ್ನು ಮಾತಾಡ್ಸಿದ್ದಾರೆ. ಸೊ ನಿಮ್ಮ ತಪ್ಪಲ್ಲದೆ ನಿಮ್ಮ ಮೇಲೆ ತುಂಬಾ ಬ್ಲೇಮ್ಸ್ ಹಾಕಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನಾನು ಹೇಗೆ ಫೇಸ್ ಮಾಡೋದು ನಿಮ್ಮನ್ನ ಅಂತ. ಬಟ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಒನ್, ನಿಮ್ಮನ್ನ ಅವರು ತುಂಬಾನೇ ಸೆಳೀತಾರೆ, ಅವರು ನಿಮ್ಮ ಜೊತೆಗೆ ತುಂಬಾನೇ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಡೇ ಬೈ ಡೇ. ಸೊ ನಿಮ್ಮ ಜೊತೆಗೆ ಮಾತಾಡಬೇಕು, ಅವ್ರ ಮನಸ್ಸು ಹಂಬಲಿಸ್ತಾ ಇದೆ ನಿಮ್ಮ ಜೊತೆಗೆ ಮಾತಾಡೋದಿಕ್ಕೆ. ಆ್ಯಂಡ್ ಎಲ್ಲಾನು ಕೂಡ ಅವ್ರದ್ದು ತುಂಬಾನೇ ತಪ್ಪಿದೆ. ಸೊ ನಿಮ್ಮ ಬಗ್ಗೆ ಅವರು ತುಂಬಾನೇ ಹಗುರವಾಗಿ ನೆಗ್ಲಿಜೆನ್ಸ್ ಮಾಡಿದ್ರು, ಗ್ರಾಂಟೆಡ್ ಆಗಿ ತಗೊಂಡಿದ್ರು. ಈ ಒಂದು ವ್ಯಕ್ತಿ ಇಲ್ಲದೆ ಇದ್ರೇನು ನನ್ನ ಜೀವನ ಚೆನ್ನಾಗಾಗತ್ತೆ, ನನ್ನ ಜೀವನ ಏನು ಪ್ರಾಬ್ಲಮ್ ಅಂದರೆ ಇವ್ರು ಇಲ್ಲದೆ ನನ್ನ ಜೀವನನೂ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ, ಇವ್ರು ಇದ್ರೇನೆ ನನ್ನ ಲೈಫು ಚೆನ್ನಾಗಾಗತ್ತೆ ಅನ್ನೋದೆಲ್ಲ ಭ್ರಮೆ. ಈ ಥರದ ಲೆಕ್ಕದಲ್ಲಿ ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡಿದ್ರು. ಬಟ್ ನಾನು ಯೋಚನೆ ಮಾಡಿದಂಥ ರೀತಿ ತಪ್ಪು ಅನ್ನೋದು ಅವ್ರಿಗೆ ಅರಿವಾಗ್ತಾ ಇದೆ. ತುಂಬಾನೇ ಪಶ್ಚಾತ್ತಾಪ ಪಟ್ಟಿದ್ದಾರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಳ್ಕೊಂಡು ಆದಮೇಲೆ. ತುಂಬ ವರ್ಷಗಳ ನಂತರ ಅಥವಾ 1 year 2 years ನಂತರ ಈ ಒಂದು ವ್ಯಕ್ತಿಗೆ ಕಳ್ಕೊಂಡಿರೋದು ತುಂಬಾನೇ ರೆಗ್ರೆಟ್ ಫೀಲ್ ಅಂತೂ ತುಂಬಾನೇ ಇದೆ. ಬಟ್ ಗೊತ್ತಿಲ್ಲ ಈ ಒಂದು ವ್ಯಕ್ತಿ ಎಷ್ಟು ಅಂದರೆ ಕಾನ್ಫಿಡೆಂಟ್ ಇದೆ ದಟ್ ನಾನು ಮಾತಾಡಬಹುದು ಅಂತ ಕಾನ್ಫಿಡೆಂಟ್ ಇದೆ. ಬಟ್ ಅವ್ರು ನನ್ನ ಎಕ್ಸೆಪ್ಟ್ ಮಾಡ್ತಾರಾ ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬಾ ನೆಗೆಟಿವ್ ಫೀಲ್ ಬರುತ್ತೆ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ವೆಯ್ಟ್ ಮಾಡಿ, ಅವರು ಕೂಡ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಎಲ್ಲ ತಯಾರಿ ಕೂಡ ನಡೆಸ್ತಾ ಇದ್ದಾರೆ. ಸೊ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್. ಯಾವಾಗ ಬರ್ತಾರೆ ಅಂತಂದರೆ ವಿತಿನ್ ದಿಸ್ ಇಯರ್ ದಿಸ್ ಪರ್ಸನ್ ವಿಲ್ ಗೋನಾ ಅಕ್ಸೆಪ್ಟ್ ಪ್ರಪೋಸ್ ಯು. ಒಂದು ಪ್ರಪೋಸಲ್ಸ್ನ ತೊಗೊಂಡು ಬರ್ತಾ ಇದ್ದಾರೆ ಆ್ಯಕ್ಚುಲಿ ಅಂತ ಹೇಳ್ತಾ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಸಾಟ್ಲೈಟ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ ಅಂತ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 3 of Pentacles ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ರ, 3 of Pentacles ಇದೆ, 5 of Cups ಇದೆ. ಓಕೆ, ಸೊ 8 of Pentacles, 10 of Swords, ಐ ಥಿಂಕ್ 8 of Wands, ಅದರ ಜೊತೆಗೆ 9 of Wands. ಓಕೆ, ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತಂದರೆ, ಸೊ ಡೆಫಿನೆಟ್ಲಿ ದೆರ್ ಈಸ್ ಅ ಚಾನ್ಸ್ ನಿಮ್ಮ ಲೈಫಲ್ಲಿ ಒಂದು ವ್ಯಕ್ತಿ ಬರೋದಕ್ಕೆ ತುಂಬಾ ಚಾನ್ಸಸ್ ಅಂತೂ ಖಂಡಿತ ಇದೆ. ಸೊ ಈ ಒಂದು ವ್ಯಕ್ತಿನೂ ಕೂಡ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ, ಒಂದೊಳ್ಳೆ ಸಮಯ ಬರಲಿ ಈ ಒಂದು ವ್ಯಕ್ತಿಗೆ ಹೋಗಿ ನಾನು ಮಾತಾಡೋದಿಕ್ಕೆ ಅಂತ. ಬಟ್ ಕಮ್ಯುನಿಕೇಷನ್ ಇಸ್ ಕಮಿಂಗ್ ಇನ್ ಅಂತ ಹೇಳ್ಬೋದು. ಮಾತಾಡೋದಕ್ಕೆ ಆ ಒಂದು ವ್ಯಕ್ತಿ ರೆಡಿ ಇದ್ದಾರೆ. ಸೊ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ದೇರ್ ಈಸ್ ಹ್ಯಾವಿಂಗ್ ಅ ಥಾಟ್. ಆ್ಯಂಡ್ 9 of Wands ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಫಾರ್ ಅ ರೈಟ್ ಮೂಮೆಂಟ್. ಒಂದು ಒಳ್ಳೆ ಸಮಯ ಬರಲಿ, ಒಂದು ಒಳ್ಳೆ ಸಮಯ ಸಿಚುಯೇಷನ್ ಬರಲಿ ನಾನು ಅವ್ರ ಜೊತೆಗೆ ಮಾತಾಡೋದಿಕ್ಕೆ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ತುಂಬಾ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಇದೆ, ಮನಿ ಕಡೆ ಪ್ರಾಬ್ಲಮ್ಸ್ ಇದೆ, ಫ್ಯಾಮಿಲಿ ಇಶ್ಯೂಸ್ ಇದೆ. ಆ್ಯಂಡ್ ಡೇ ಬೈ ಡೇ ಅವರು ತುಂಬಾ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾ ವೀಕ್ ಆಗ್ತಾ ಇರ್ಬೋದು. ಅಟ್ ದಿಸ್ ಮೊಮೆಂಟ್ ನಿಮ್ಮ ಲೈಫಲ್ಲಿ ಬಂದು ನಿಮ್ಮನ್ನ ಮಾತಾಡಿಸಿ ಎಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ದಿಸ್ ಪರ್ಸನ್ ಇಸ್ ಅವ್ರಿಗೆ ಮನಸ್ಸಿದ್ರೂ ಕೂಡ ಅವರು ಬರೋದಕ್ಕೆ ನಿಮ್ಮ ಹತ್ರ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಅವ್ರ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ, ತುಂಬಾ ಸ್ಟ್ರಗಲ್ ಇದೆ, ಕಷ್ಟಪಡ್ತಾ ಇದ್ದಾರೆ, ಸ್ಟ್ರಗ್ಲಿಂಗ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ 10 of Swords ಇದೆ, ತುಂಬಾ ಬ್ಲಾಕೇಜಸ್ ಇದೆ ಅವ್ರ ಲೈಫಲ್ಲಿ, ತುಂಬಾ ನೆಗೆಟಿವಿಟಿ ಇದೆ ಅವ್ರ ಲೈಫಲ್ಲಿ. ಸೊ ಎಲ್ಲ ಕಡೆಯಿಂದನೂ ಸ್ಟಕ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ದಿಸ್ ಪರ್ಸನ್ ಇಸ್
ಸಮ್ವೇನ್ ಹೂ ಥಿಂಗ್ಸ್ ಅಬೌಟ್ ಯು ಎವ್ರಿ ಟೈಮ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಸೊ ಇವ್ರಿಗೆ ನಾನು ಮೋಸ ಮಾಡಿದ್ದಕ್ಕೆ, ಚೀಟ್ ಮಾಡಿದ್ದಕ್ಕೆ ನಾನು ಇವತ್ತು ಕರ್ಮನ ಅನುಭವಿಸ್ತಾ ಇದ್ದೀನಿ ಅಂತ. ಸೊ ಅವ್ರಿಗೆ ಅವೇರ್ನೆಸ್ ಇದೆ ದಟ್ ನಾನು ಇವತ್ತು ಏನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಇವತ್ತೇನು ನಾನು ಇವತ್ತು ನನ್ನ ಲೈಫಲ್ಲಿ ಲೋ ಇದ್ದೀನಿ, ಅದೆಲ್ಲದಕ್ಕೂ ಕಾರಣ ನಾನು ಮಾಡಿರೋ ಕರ್ಮ ಅನ್ನೋದು ಈ ಒಂದು ವ್ಯಕ್ತಿಗೆ ಗೊತ್ತಿದೆ. ಬಟ್ ತೋರಿಸ್ಕೊಳ್ಳಲ್ಲ ದಟ್ ನಾನು ಕರ್ಮ ಮಾಡಿರೋದಕ್ಕೆ ನನಗೆ ಇವತ್ತು ಕಷ್ಟ ಇದೆ ಅಂತ ಅವ್ರು ಹೇಳ್ಕೊಳ್ಳಲ್ಲ, ತೋರಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಕಷ್ಟ ಇದೆ ಅಂತಲೂ ಹೇಳ್ಕೊಳ್ಳೋದಿಲ್ಲ. ಯಾರ ಹತ್ರನೂ ಕೂಡ ನನಗೆ ಇಷ್ಟು ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಈ ಒಂದು ವ್ಯಕ್ತಿ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ತುಂಬಾ ಸ್ಟ್ರಾಂಗ್ ಇದ್ದಾರೆ ಆ್ಯಂಡ್ ಏನೇ ಬಂದ್ರೂ ಕೂಡ ಫೈಟ್ ಮಾಡ್ತಾರೆ ಒಬ್ಬರೇ. ಸೊ ಈ ಥರ ಇರೋವಂಥ ವ್ಯಕ್ತಿ ತುಂಬಾ ಈಗೋ ಇದೆ, ತುಂಬ ಈಗೋಯಿಸ್ಟಿಕ್ ಅಂತ ಹೇಳ್ಬೋದು. ಯಾವುದನ್ನು ಕೂಡ ಅವರು ಸಲೀಸಾಗಿ ಒಪ್ಕೊಳ್ಳೋದಿಲ್ಲ. ಬಟ್ ಅವ್ರ ಮನಸ್ಸಿಗೆ, ಅವರ ಮನಸ್ಸಿನಲ್ಲಿ ಒಪ್ಕೊಂಡಿದ್ದಾರೆ ನಾನು ನಿಮಗೆ ಮೋಸ ಮಾಡಿದ್ದೀನಿ, ಚೀಟ್ ಮಾಡಿದ್ದೀನಿ ಅಂತ. ಬಟ್ ಆದರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳ್ತಾರೆ ಅನ್ನೋದು ಡೆಫಿನೆಟ್ಲಿ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ. ಯಾಕಂತಂದರೆ ಅವರು ದಟ್ ಈಸ್ ನಾಟ್ ದಟ್ ಪರ್ಸನ್ ದಟ್ ಅವರು ಮಂಡಿ ಊರಿ ಬೇರೆಯವ್ರ ಹತ್ರ ತಲೆ ತಗ್ಗಿಸ್ಬೇಕು ಅಂದ್ರೆ ಈ ಒಂದು ವ್ಯಕ್ತಿಗೆ ಆಗೋದಿಲ್ಲ. ಆ ಥರ ತಗ್ಗಿಸೋದು ಇಲ್ಲ ಇವರು. ಸೊ ಬಟ್ ಅವರು ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಅವ್ರು ಮಾಡಿರೋ ಕರ್ಮ ಅವ್ರಿಗೆ ಗೊತ್ತಿದೆ, ನಿಮ್ಗೆ ಏನು ಮಾಡಿದ್ದಾರೆ ಪ್ರತಿಯೊಂದೂ ಕೂಡ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅವರು ಪಶ್ಚಾತ್ತಾಪನೂ ಪಟ್ಟು ಅದರಿಂದ ಅವ್ರ ಆಚೆನೂ ಕೂಡ ಬಂದಿರ್ಬೋದು, ಅಥವಾ ಅವ್ರ ಕರ್ಮವನ್ನು ಇನ್ನೂ ಅನುಭವಿಸ್ತಾ ಇರ್ಬೋದು. ದರ್ ಈಸ್ ಬೋತ್ ದ ಚಾನ್ಸಸ್. ಬಟ್ ಈ ಒಂದು ವ್ಯಕ್ತಿ ಮಂಡಿ ಊರಿ ಕ್ಷಮೆ ಕೇಳ್ತಾರೆ ಅನ್ನೋದೆಲ್ಲ ಡೆಫಿನೆಟ್ಲಿ ಸುಳ್ಳು. ಬಟ್ ಡೆಫಿನೆಟ್ಲಿ ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ ನನ್ನ ಕ್ಷಮಿಸಿ ಅಂತ ಆಲ್ರೆಡಿ ಅವ್ರು ಕೇಳಿದ್ದಾರೆ ಅವರ ಮನಸ್ಸು ಒಳಗಡೆನೆ. ಬಟ್ ಐ ಥಿಂಕ್ ದಿಸ್ ಪರ್ಸನ್ ಇಸ್ ವೆರಿ ಲೋನ್ಲಿ. ತುಂಬಾ ಏಕಾಂಗಿ ಆಗಿದ್ದಾರೆ. ಅವರ ಕಷ್ಟ ಸುಖನ ಯಾರು ಕೇಳೋರಿಲ್ಲ, ಅವ್ರು ಹೇಳ್ಕೊಳ್ಳೋದು ಇಲ್ಲ, ಅವರು ಯಾರನ್ನೂ ಎಕ್ಸೆಪ್ಟು ಮಾಡೋದಿಲ್ಲ. ನನ್ನ ಹತ್ರ ಯಾರೋ ಬಂದು ನನ್ನ ಕಷ್ಟನ ಕೇಳಲಿ ಅಂತ ಈ ಥರ ಬೆಳೆದಿರೋ ಅಂಥ ವ್ಯಕ್ತಿ ಈ ಒಂದು ಪರ್ಸನ್ನು. ಬಟ್ ಡೆಫಿನೆಟ್ಲಿ ತುಂಬ ಜನರು ಇನ್ಫ್ಲುಯೆನ್ಸ್ ಈಗಲೂ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮ ಕನೆಕ್ಷನ್ ಅಂತ ಬಂದರೆ, ನಿಮ್ಮ ರಿಲೇಷನ್ಶಿಪ್ ಅಂತ ಬಂದರೆ, ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬಾ ಬ್ಯಾಡ್ ಆಗಿ ಇಂಪ್ರೆಸ್ ಆಗೋ ರೀತಿನಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಸೊ ತುಂಬಾ ನಿಮ್ಮ ವ್ಯಕ್ತಿ ಇನ್ಫ್ಲುಯೆನ್ಸ್ ಮಾತನ್ನ ಕೇಳಿಕೊಂಡು, ಅವ್ರ ಮನಸ್ಸಿನ ಮಾತು ಕೇಳ್ದೇನೆ ನಿಮ್ಮ ರಿಲೇಷನ್ಶಿಪ್ನ ಅವರು ತಪ್ಪು ತಿಳ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿನೇ ಅವ್ರು ನಿಮ್ಮಿಂದ ದೂರ ಆಗಿರೋದು. ಬಟ್ ಈಗಲೂ ಕೂಡ ತುಂಬ ಜನ ಇದ್ದಾರೆ. ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಜೆಲ್ಲಸ್ ಅಬೌಟ್ ಯು. ಸೊ ಇವ್ರು ಯಾಕೆ ಒಂದಾಗಬೇಕು, ಮತ್ತೆ ಇವರಿಬ್ರು ಯಾಕೆ ಚೆನ್ನಾಗಿರ್ಬೇಕು, ಯಾಕೆ ಇವರಿಬ್ರು ಒಂದಾಗಿ ಏನು ಮಾಡಬೇಕು, ಅದು ನಮಗೆ ಬೇಡ, ಈ ಥರದ್ದೆಲ್ಲನೂ ಯೋಚನೆ ಮಾಡೋಂಥ ವ್ಯಕ್ತಿಗಳು ಅವರ ಸುತ್ತಮುತ್ತನೂ ಇದ್ದಾರೆ, ನಿಮ್ಮ ಸುತ್ತಮುತ್ತನೂ ಇದ್ದಾರೆ. ನಿಮಗೂ ಗೊತ್ತಿದೆ ಅವ್ರು ಯಾರ್ಯಾರು ಅಂತ. ಬಟ್ ಅವ್ರ ಜೊತೆಗೆ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ಇನ್ನೂ ಚೆನ್ನಾಗೇ ಇದ್ದಾರೆ. ಸೊ ಯಾರನ್ನೂ ಕೂಡ ಈ ಒಂದು ವ್ಯಕ್ತಿ ಬಿಟ್ಕೊಡೋದಿಲ್ಲ, ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಅವ್ರಿಗೆ ಗೊತ್ತಿದೆ ಯಾವುದು ತಪ್ಪು ಯಾವುದು ಸರಿ ಎಲ್ಲ ಗೊತ್ತಿದ್ರೂ ಕೂಡ ಆ ಒಂದು ವ್ಯಕ್ತಿಗಳನ್ನ ಬಿಟ್ಕೊಡದೆ ಅವರ ಜೊತೆಗೆ ಇದ್ದು ಈ ಒಂದು ವ್ಯಕ್ತಿ ವ್ಯಾಲ್ಯೂನೂ ಕಡಿಮೆ ಆಗ್ತಾ ಇದೆ, ಅದು ಕೂಡ ಅವ್ರಿಗೆ ಗೊತ್ತಿದ್ರೂ ಕೂಡ ಅವ್ರು ಯಾರನ್ನೂ ಬಿಟ್ಕೊಡೋಂಥ ಪರಿಸ್ಥಿತಿನಲ್ಲಿ ಇಲ್ಲ. ಈ ಥರನೇ ಆ ಒಂದು ವ್ಯಕ್ತಿ ಯೋಚನೆ ಮಾಡಿ ಆ ಒಂದು ವ್ಯಕ್ತಿ ನಿಮ್ಮಿಂದ ದೂರನೇ ಉಳಿದಿದ್ದಾರೆ. ಬಟ್ ಇನ್ ದ ನಿಯರ್ ಫ್ಯೂಚರ್, ಮುಂದೆ ಬರುವಂಥ ಭವಿಷ್ಯದಲ್ಲಿ ನೀವಿಬ್ರು ರಿಕನ್ಸಿಲೇಷನ್ ಖಂಡಿತ ಆಗತ್ತೆ. ಬಟ್ ಇವಾಗ ಅವರ ಸಮಯ, ಸಂದರ್ಭ, ಸಿಚುಯೇಷನ್, ಟೈಮ್ ಯಾವುದೂ ಸರಿಗಿಲ್ಲ. ಅವ್ರ ಲೈಫಲ್ಲಿ ಅವ್ರು ಅಂದ್ಕೊಂಡಿದ್ದು ಏನೂ ನಡೀತಾ ಇಲ್ಲ. ಎಲ್ಲ ಕಡೆಯಿಂದನೂ ಬ್ಲಾಕ್ ಎನರ್ಜಿ ಇದೆ, ಎಲ್ಲ ಕಡೆಯಿಂದನೂ ನೆಗೆಟಿವಿಟಿ ಇದೆ, ಸ್ಟಕ್ ಎನರ್ಜಿ ಇದೆ, ಕಷ್ಟಪಡ್ತಾ ಇದ್ದಾರೆ. ಸೊ ತುಂಬ ದುಃಖದಲ್ಲಿದ್ದಾರೆ. ಬಟ್ ಆ ದುಃಖ ಯಾರಿಗೂ ಕಾಣಿಸೋದಿಲ್ಲ. ಬಟ್ ದಿಸ್ ಪರ್ಸನ್ ಇಸ್ ಸಫರಿಂಗ್ ಎ ಲಾಟ್ ಅಂತ ಹೇಳ್ಬೋದು. ತುಂಬ ಏಕಾಂಗಿ ಆಗ್ತಾ ಇದ್ದಾರೆ, ಎಲೋನಲ್ಲಿದ್ದಾರೆ. ಆ್ಯಂಡ್ ಅವ್ರು ಯಾರನ್ನೂ ಕೂಡ ಇವಾಗ ಪ್ರೀತಿ ಕಮಿಟೆಡ್ ಅಂತ ಆಗೋದಕ್ಕೆ ಅವರ ಮನಸ್ಥಿತಿ ಇಲ್ಲ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಒಂದು ಒಳ್ಳೆ ಸಮಯ ಬರಲಿ, ಒಂದು ಟೈಮ್ ಬರಲಿ, ನನ್ನ ಲೈಫಲ್ಲೂ ಕೂಡ ಎಲ್ಲ ಚೆನ್ನಾಗಿ ಆಗಲಿ ಅನ್ನೋದು ಅವರು ತುಂಬ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ. ನನ್ನ ಲೈಫಲ್ಲಿ ಎಲ್ಲ ಚೆನ್ನಾಗಿದ್ರೆ ನಾನು ಒಬ್ರು ನನ್ನ ಲೈಫ್ನ ಕೊಡ್ಬೋದು. ನಾನೇ ಚೆನ್ನಾಗಿಲ್ಲ, ನಾನು ಯಾಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲಿ. ಅವ್ರಿಗೆ ಗೊತ್ತಿದೆ ನನಗೆ ಕಷ್ಟ ಅಂತ ಬಂದರೆ ನೀವು ಹೆಲ್ಪ್ ಮಾಡ್ತೀರಾ ಅಂತ. ಬಟ್ ತುಂಬಾ ಹೆಲ್ಪ್ನ ಹಿಂದೆ ತೊಗೊಂಡಿದ್ದಾರೆ. ಬಟ್ ಆ ಹೆಲ್ಪ್ನ ತೊಗೊಂಡಿರೋದಕ್ಕೆ ನಿಮಗೆ ತುಂಬಾ ಮಾಡಿದ್ದಾರೆ. ಬಟ್ ಅದೆಲ್ಲನೂ ಕೂಡ ಅವ್ರಿಗೆ ಬ್ಯಾಕ್ ಆಫ್ ದ ಮೈಂಡ್ ಓಡ್ತಾ ಇದೆ. ನಾನು ಎಷ್ಟು ಮೋಸ ಮಾಡಿದ್ದೀನಿ, ಇವಾಗ ಹೇಗೆ ಫೇಸ್ ಮಾಡೋದು, ಅದು ಯಾವುದೂ ಕೂಡ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಇನ್ ದ ನಿಯರ್ ಫ್ಯೂಚರ್ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್. ವೇಟ್ ಮಾಡ್ಬೋದು ಗೈಸ್, ಡೆಫಿನೆಟ್ಲಿ ವೇಟ್ ಮಾಡ್ಬೋದು. ಇಟ್ ವಿಲ್ ಟೇಕ್ ಟೈಮ್. ಯಾವುದು ಕೂಡ ಈ ಒಂದು ವ್ಯಕ್ತಿ ಜೀವನದಲ್ಲಿ ನಡೀತಾ ಇಲ್ಲ, ಏನೂ ಸರಿಯಾಗಿಲ್ಲ. ಫ್ಯಾಮಿಲಿ ಪ್ರಾಬ್ಲಮ್ಸು ಇದೆ, ಎಲ್ಲ ಕಡೆನೂ ಇಶ್ಯೂಸ್ ಅಂತ ಬರ್ತಾನೆ ಇದೆ. ಸೊ ಇದ್ರ ಎಲ್ಲಾನು ಫೇಸ್ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ನಿಮ್ಮ ಹತ್ರ ಬಂದು ಇವಾಗ ಮಾತಾಡೋಂಥ ಪೇಷನ್ಸ್ ಈ ಒಂದು ವ್ಯಕ್ತಿಗೆ ಇಲ್ಲ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ನಿಯರ್ ಫ್ಯೂಚರಲ್ಲಿ ಆಗುತ್ತೆ. ಸೊ ಇನ್ನು ನಿಯರ್ ಫ್ಯೂಚರ್ ಅಂದರೆ ಇಟ್ ವಿಲ್ ಟೇಕ್ 1 year, 1.5 year, ಅಥವಾ ಈ ಒಂದು 2024 ಆದಮೇಲೆ 2025
ಬಂದಾಗ 2025 ಜನವರಿ, ಫೆಬ್ರವರಿ, ಮಾರ್ಚ್ ಈ ಒಂದು ಮಂತ್ ಅಲ್ಲಿ ನಿಮ್ಮಿಬ್ರ ಮಧ್ಯೆ ಎಲ್ಲ ಸರಿ ಹೋಗಬಹುದು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.